ಮಾಡೋದು ಎಷ್ಟು ಸೂಕ್ತ ಅನ್ನೋ ಪ್ರಶ್ನೆ ಒಂದು ಕಾಂಗ್ರೆಸ್ನಲ್ಲೂ ಸಂಚಲನ ಸೃಷ್ಟಿ ಮಾಡಿದೆ. ಯಾವಾಗ ತನ್ನ ಸಾಮರ್ಥ್ಯದ ಬಗ್ಗೆ ನಾಯಕನಾದವನು ಅಪನಂಬಿಕೆ ಬಂದ್ಬಿಡುತ್ತೋ ತನಗೆ ತಾನೇ, ಆಗ ಈ ಎಲ್ಲ ಕೆಲಸ ಮಾಡ್ತಾರೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಶಾಸಕರು ನನ್ನ ಜೊತೆಗೆ ಇಲ್ಲ ಅನ್ನುವಂಥ ಅಪನಂಬಿಕೆ ಪ್ರಾರಂಭ ಆದಂತಿದೆ. ಅವ್ರಿಗೆ ನಂಬಿಕೆ ಇದ್ದಿದ್ರೆ ನಾನು 136 ಕೋಟಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿದ್ದೀನಿ, 136 ಕೋಟಿ ಜನರು ನನಗೆ ಶಾಸಕರು ಅಲ್ಲ, 136 ಶಾಸಕರು ನಾನು ಕೋಟಿ ಅಂತ ಅಂದ್ಬಿಟ್ಟೆ, 136 ಶಾಸಕರು ನಮ್ಮ ಬೆಂಬಲಕ್ಕಿದ್ದಾರೆ ಅನ್ನೋ ವಿಶ್ವಾಸ ಇದ್ದರೆ ಅವು ಯಾವ ಗೂಢಚಾರಿಕೆಯನ್ನು ಮಾಡ್ತಿರ್ಲಿಲ್ಲ. ಅವರಿಗೆ ಅಪನಂಬಿಕೆ ಪ್ರಾರಂಭ ಆಗಿರೋದ್ರಿಂದ ಅವರು ಗೂಢಚಾರಿಕೆಯ ಮೊರೆ ಹೋಗಿರ್ಬೋದು. ಗೂಢಚಾರಿಕೆ ಮಾಡಿ ನೀವು ಕೆಲವು ಕಾಲ ಕುರ್ಚಿಲಿ ಉಳಿಬೋದು, ಆದರೆ ಜನರ ವಿಶ್ವಾಸವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸರ್ಕಾರ ಈಗಾಗಲೇ ಜನರ ವಿಶ್ವಾಸವನ್ನು ಕಳ್ಕೊಂಡಿದೆ. ಕಾಂಟ್ರಾಕ್ಟರ್ಗಳು ಈಗ ಶುಕ್ರವಾರದಿಂದ ಅಂದರೆ ಬಜೆಟ್ ಆರಂಭಿಸುವಂಥ ದಿನದಿಂದಲೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಬರಬೇಕಾದಂಥ ಬಾಕಿ 27,000 ಕೋಟಿ ಹಣ ಬಂದಿಲ್ಲ ಅನ್ನೋದು. ಗುತ್ತಿಗೆದಾರರು ಮಾತ್ರ ಹೋರಾಟ ಮಾಡ್ತಿರೋದಲ್ಲ, ಅಂಗನವಾಡಿ ಶಿಕ್ಷಕಿಯರು ಹೋರಾಟ ಮಾಡಿದ್ರು, ಅತಿಥಿ ಉಪನ್ಯಾಸಕರು ಹೋರಾಟ ಮಾಡಿದ್ರು. ಈಗ ಗುತ್ತಿಗೆದಾರರು ಎಚ್ಚರಿಕೆ ಕೊಟ್ಟು ಪತ್ರ ಬರೆದು ಈ ಸರ್ಕಾರದ ಬಗ್ಗೆ ಸಾರ್ವಜನಿಕ ರೂಪದಲ್ಲಿ ಹೇಳಿ ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ ನಮ್ಮ 32,000 ಬಾಕಿಯನ್ನು ಯಾವಾಗ ಕೊಡ್ತೀರಿ ಹೇಳಿ ಅಂತ ಹೇಳಿ. ನಾನು ಆ ಗುತ್ತಿಗೆದಾರರ ಪರವಾಗಿ ಕೇಳಕ್ಕೆ ಬಯಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಅನುಭವಿ ಹಿರಿಯ ಸಚಿವರು, ಆರ್ಥಿಕ ತಜ್ಞರು, ನಿಮ್ಮ ಸಾಮರ್ಥ್ಯ ಎಲ್ಲೂ ಹೋಯ್ತು. ಗುತ್ತಿಗೆದಾರರಿಗೆ ಬಾಕಿ ಕೊಡೋಕ್ಕೂ ಆಗದೇ ಇರುವಂಥ ಅಸಹಾಯಕತೆ ನಿಮ್ಮ ಸರ್ಕಾರಕ್ಕೆ ಯಾಕೆ ಕಾಡ್ತಾ ಇದೆ? ಇಷ್ಟೆಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ಮೇಲೂ ಕೂಡ ನಿಮ್ಮ ಬೊಕ್ಕಸನ್ನು ತುಂಬಿಸಕ್ಕೆ ಸಾಧ್ಯ ಆಗ್ತಿಲ್ವಾ? ಅವರಿಗೆ ಗುತ್ತಿಗೆದಾರರಿಗೆ ಹಣ ಕೊಡದೇ ಇದ್ರೆ ಏನು ಕತೆ? ನಿಮ್ಮ ಸರ್ಕಾರ ಏನಾದ್ರು ದಿವಾಳಿ ಆಗಿದೆಯಾ? ಆರ್ಥಿಕವಾಗಿ ದಿವಾಳಿ ಆಗಿದೆಯಾ? 1,17,000 ಕೋಟಿ ರೂಪಾಯಿ ಈ ವರ್ಷ ಸಾಲ ಮಾಡಿದ್ದೀರಿ, ಹೊಸ ಸಾಲ ಈ ವರ್ಷದಲ್ಲಿ. ಇಷ್ಟು ಸಾಲ ಮಾಡಿದ್ರೂ ಕೂಡ ನಿಮ್ ಬಾಕಿ ಕೊಡಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಏನೋ ಬರಬಾರ್ದು ಬಂದಿರಬೇಕು ಬೊಕ್ಕಸಕ್ಕೆ. ಆ ಬರಬಾರ್ದು ಏನು? ನಿಮ್ಮ ಬೊಕ್ಕಸ ಎಲ್ಲಿ ಸೋರಿ ಹೋಗ್ತಾ ಇದೆ? ನೀವು ನಿಮ್ಮನ್ನು ನೋಡಿದ್ರೆ ಯಾರು ಏನ್ ಬೇಕಾದ್ರೂ ಹಾಳಾಗೋಗ್ಲಿ, ನಾವು ಮಜವಾಗಿರೋಣ ಅನ್ನುವಂಥ ಚಾರುವಾಕ ನೀತಿಯನ್ನ ಅನುಸರಿಸಿದಂಗೆ ಕಾಣ್ತಾ ಇದೆ. ನಿಮ್ದು ಚಾಣಕ್ಯ ನೀತಿ ಇಲ್ಲ, ನಿಮ್ದು ಚಾರುವಾಕ ನೀತಿ. ಚಾಣಕ್ಯ ನೀತಿ ಆದ್ರೆ ಏನು ಅಂದ್ರೆ, ಒಂದು ಪೈಸೆಯೂ ಕೂಡ ಸರ್ಕಾರದ ಬೊಕ್ಕಸದ ಹಣ ದುರುಪಯೋಗ ಆಗಬಾರದು ಅನ್ನೋ ಚಾಣಕ್ಯ ನೀತಿ. ನಿಮ್ದು ಚಾರುವಾಕ ನೀತಿ. ಯಾವನ್ ಮನೆ ಹಾಳಾಗಾದ್ರೂ ಹಾಳಾಗೋಗ್ಲಿ, ಯಾವನ್ ಬದುಕಿರಷ್ಟು ಯಾವನ್ ಸತ್ತರೆಷ್ಟು, ನಾವು ಚೆನ್ನಾಗಿರ್ಬೇಕು, ನಮ್ಮವರು ಚೆನ್ನಾಗಿರ್ಬೇಕು. ಅದಕ್ಕಾಗಿ ನಿಗಮ ಮಂಡಳಿಯ ಅಧ್ಯಕ್ಷರುಗಳಿಗೆಲ್ಲ ಕ್ಯಾಬಿನೆಟ್ ಗ್ರೇಡು, ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆಲ್ಲ ಗ್ಯಾರಂಟಿ ಯೋಜನೆ ನಿರ್ವಹಣೆ ಹೆಸರಿನಲ್ಲಿ ಅವರಿಗೆ TADA. ಇದು ನಿಮ್ಮ ನೀತಿ. ಅಲ್ಲಿಗೆ ನಿಮಗೆ ನಿಜವಾಗ್ಲೂ ಬೊಕ್ಕಸ ತುಂಬಿದ್ರೆ ಮೊದಲು ಅವರು ಬಾಕಿ ಬಿಲ್ ಕೊಡಿ, ಸಬೂಬ್ ಹೇಳ್ದಂಗೆ ಕೊಡಿ. ಇಷ್ಟೆಲ್ಲ ಸಾಲ ಮಾಡಿಯೂ ಕೂಡ ಅವ್ರಿಗೆ ಬಾಕಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಸಾಲ ಮಾಡಿದ ದುಡ್ಡು ಎಲ್ಲಿ ಹೋಯ್ತು? ಆ ದುಡ್ಡು ಇನ್ನೆಲ್ಲೋ ದುರುಪಯೋಗ ಆಗ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗೆ ಉತ್ತರ ನೀವು ಅವರಿಗೆ ಹಣ ಬಿಡುಗಡೆ ಮಾಡಿ ಕೊಟ್ಟು, ನೀವು ನಿಮ್ಮ ಹಣಕಾಸು ಇಲಾಖೆ ಸುಸ್ಥಿತಿಯಲ್ಲಿದೆ, ನಮ್ಮ ಖಜಾನೆ ಭರ್ತಿಯಾಗಿದೆ, ನಮಗೆಲ್ಲೂ ಸೋರಿಕೆ ಆಗ್ತಿಲ್ಲ ಅನ್ನೋದನ್ನು ತೋರಿಸಿ. ಬಜೆಟ್